ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದ್ದು ಭಾರತಕ್ಕೂ ಕೂಡ ಮಧ್ಯಪ್ರಾಚ್ಯದ ವಾರ್ನ ಎಫೆಕ್ಟ್ ತಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದೆ. ಭಾರತಕ್ಕೂ ತಟ್ಟಿದ ಮಧ್ಯಪ್ರಾಚ್ಯ ವಾರ್ ಎಫೆಕ್ಟ್. ರಾತ್ರೋರಾತ್ರಿ ಅಡುಗೆ ಅನಿಲ ಸಿಲಿಂಡರ್ ದುಬಾರಿಯಾಗಿದೆ. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಳವಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ ಹೆಚ್ಚಳವಾದರೆ ವಾಣಿಜ್ಯ ಸಿಲಿಂಡರ್ನ ಬೆಲೆ 115 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ನ ಬೆಲೆ 115 ರೂಪಾಯಿ ಹೆಚ್ಚಳವಾಗಿದೆ. ಬೆಲೆ ಏರಿಕೆಯ ಬರೆ ನಡುವೆ ದೇಶದ ಜನರಿಗೆ ಬಿಗ್ ಶಾಕ್ ಕೂಡ ಎದುರಾಗಿರುವುದು. ಇಂದಿನಿಂದಲೇ ಸಿಲಿಂಡರ್ನ ಪರಿಷ್ಕೃತ ದರ ಜಾರಿಯಾಗಲಿದೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ನಡುವೆ ಇಂಧನ ಬೆಲೆಗಳು ದಿಢೀರಂತ ಏರಿಕೆಯಾಗಿದೆ. ಅದು ರಾತ್ರೋರಾತ್ರಿ ತೈಲ ಕಂಪನಿಗಳು ಈ ಹೊರೆಯನ್ನ ಗ್ರಾಹಕರ ಮೇಲೆ ಹೊರಿಸಿರುವಂಥದ್ದು. ಇದರಿಂದ ಭಾರತದಲ್ಲಿ ಗೃಹ ಬಳಕೆಯ ಮತ್ತು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳು ಕೂಡ ಭಾರಿ ಏರಿಕೆಯಾಗಿರುವಂಥದ್ದು. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗ್ತಾ ಇದೆ. ಸಿಲಿಂಡರ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ ಮೇಲೆ 60 ರೂಪಾಯಿ ಏರಿಕೆಯಾಗಿದೆ. ಹಾಗೆ ವಾಣಿಜ್ಯ ಸಿಲಿಂಡರ್ನ ಮೇಲೆ 115 ರೂಪಾಯಿ ಏರಿಕೆಯಾಗಿದೆ. ಹಾಗಾದರೆ ದಿಢೀರ್ ಬೆಲೆ ಏರಿಕೆ ಯಾಕೆ? ಇದಕ್ಕೆ ಕಾರಣ ಏನು? ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಜಾಗತಿಕ ರಾಜಕೀಯ ವಿದ್ಯಮಾನಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರ್ತಕ್ಕಂಥ ಸಂಘರ್ಷಗಳು ಏನಿದೆ, ಈ ಸಂಘರ್ಷದ ಕರಿನೆರಳಿನ ಛಾಯೆಯ ಒಂದು ಎಫೆಕ್ಟ್ ಭಾರತ ಮೇಲೂ ಕೂಡ ಬಿದ್ದಿರುವಂಥದ್ದು. ಸುಮಾರು 1 ವರ್ಷದ ಸ್ಥಿರತೆಯ ನಂತರ ತೈಲ ಕಂಪನಿಗಳು ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ವಾಣಿಜ್ಯ ಬಳಕೆಯ 19 ಕೆಜಿ ಅಡುಗೆ ಅನಿಲ ದರ ಏರಿಕೆಯಾಗಿದೆ. 19 ಕೆಜಿ ಎಲ್ಪಿಜಿ ಸಿಲಿಂಡರ್ಗೆ 115 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. 14.2 ಕೆಜಿಯ ಗೃಹ ಬಳಕೆಯ ಅಡುಗೆ ಅನಿಲ ದರ ಏರಿಕೆಯಾಗಿದೆ. 14.2 ಕೆಜಿ ಸಿಲಿಂಡರ್ ದರ 60 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಈ ಮೂಲಕ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ರೆಸ್ಟೋರೆಂಟ್ ಮತ್ತು ಸಣ್ಣ ಉದ್ದಿಮೆದಾರರಿಗೆ ದೊಡ್ಡ ಹೊಡೆತ ನೀಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಮರ್ಷಿಯಲ್ ಎಲ್ಪಿಜಿ ಏನು ಸಿಲಿಂಡರ್ ಇತ್ತು 14.2 ಕೆಜಿದು, ಇದು 19 ಕೆಜಿ ಸಿಲಿಂಡರ್ ಬೆಲೆ ಅಂದರೆ 115 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹಾಗೆ ಗೃಹ ಬಳಕೆ 14.2 ಕೆಜಿಯ ಗೃಹ ಬಳಕೆಯ ಅಡುಗೆಯ ಅನಿಲ ದರ 60 ರೂಪಾಯಿ ಹೆಚ್ಚಳ ಕೂಡ ಕಂಡಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ರಾತ್ರೋರಾತ್ರಿ ದಿಢೀರಂತ ಅಡುಗೆ ಅನಿಲದ ಬೆಲೆ ಕೂಡ ಏರಿಕೆಯಾಗಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ವಾರ್ ಒಂದು ಎಫೆಕ್ಟ್ ಕೂಡ ಬಿದ್ದಿರುವಂಥದ್ದು. ಈ ಕುರಿತಂತೆ ಗ್ರಾಹಕರೆಲ್ಲ ಏನು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ, ಹಾಗೆ ಇದನ್ನ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ ತೈಲ ಕಂಪನಿಗಳು? ಕಾವ್ಯ, ಖಂಡಿತ ಇರಾನ್ ದೇಶದ ಮೇಲೆ ಕಳೆದ 5-6 ದಿನಗಳಿಂದ ಏನು ನಿರಂತರವಾಗಿ ದಾಳಿ ಮಾಡ್ತಿರ್ತಕ್ಕಂತ ಇಸ್ರೇಲ್ ಮತ್ತು ಅಮೆರಿಕ ದೇಶಗಳಿದೆ. ಆ ಒಂದು ವಾರ್ನ ಒಂದು ಬಿಸಿ ಇದೀಗ ಭಾರತ ದೇಶಕ್ಕೂ ತಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅನಿಲ ಪೂರೈಕೆ ಮಾಡುವಂತ ಕೆಲವೊಂದಷ್ಟು ರಾಷ್ಟ್ರಗಳಿಗೆ ಕೂಡ ಈ ಒಂದು ಎಫೆಕ್ಟ್ ತಟ್ಟಿದೆ. ಭಾರತ ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇದೀಗ ಹೆಚ್ಚಾಗಿರುವಂತದ್ದು. ಅಂದ್ರೆ 115 ರೂಪಾಯಿಗೆ ಹೆಚ್ಚಳ ಮಾಡಿ ಇದೀಗ ಆದೇಶನ ಹೊರಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಧ್ಯಮ ವರ್ಗದವರೆಗೂ ಕೂಡ ಈ ಬೆಳಗ್ಗೆನೆ ಇದು ಶಾಕ್ ಅಂತಾನೆ ಹೇಳ್ಬೋದು. ಗೃಹ ಬಳಕೆ ಮಾಡುವಂತ ಸಿಲಿಂಡರ್ಗಳಿಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿ ಈ ಒಂದು ಪರಿಷ್ಕೃತ ದರನ ಇಂದಿನಿಂದನೇ ಅನ್ವಯ ಆಗುತ್ತೆ ಅಂತ ಮಧ್ಯಮ ವರ್ಗದವ್ರ ಮೇಲೆ ಗ್ಯಾಸ್ ನ ಒಂದು ಬೆಲೆ ಜಾಸ್ತಿ ಮಾಡಿ ಅವರೇನ ಆಗ್ತಿರುವಂತದ್ದು. ಒಂದು ಕಡೆ ತೈಲ ಕಂಪನಿಗಳು ಹೇಳ್ತವೆ, ನಮಗೆ ರಫ್ತು ಮಾಡುವಂತ ಒಂದು ತೆರಿಗೆ ಶುಲ್ಕ ಹೆಚ್ಚಾಗಿರೋದ್ರಿಂದ ನಾವು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ತೈಲ ಕಂಪನಿಗಳು ಹೇಳ್ತಿದ್ದಾರೆ. ಸರ್ಕಾರವು ಕೂಡ ಆಮದು ಮಾಡುವಂತ ತೆರಿಗೆಗಳನ್ನ ನಾವು ಹೆಚ್ಚಾಗಿ ಕೊಡ್ಬೇಕಾಗಿರೋ ಕಾರಣ ನಾವು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಭಾರತ ಸರ್ಕಾರ ಕೂಡ ಒಂದಷ್ಟು ಈ ಒಂದು ಕ್ರಮಕ್ಕೆ ಒಂದು ಸ್ಪಷ್ಟನೆ ಕೊಡುವಂತ ಒಂದು ಪ್ರಯತ್ನ ಮಾಡಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇರಾನ್ ನ ಪರಮೋಚ್ಚ ನಾಯಕ ಖಮೇನಿ ಅವರೊಂದು ಹತ್ಯೆಯ ನಂತರ ಭಾರತ ದೇಶವು ಕೂಡ ಟ್ವೀಟ್ ನ ಮಾಡಿತ್ತು. ಆ ಒಂದು ಹತ್ಯೆ ಒಂದು ತೀವ್ರ ಸಂತಾಪ ಸೂಚನೆ ಮಾಡಿ ಭಾರತ ದೇಶವು ಕೂಡ ಸಂತಾಪ ಎಕ್ಸ್ ಮುಖಾಂತರ ಸಂತಾಪ ಸೂಚನೆ ಮಾಡಿತ್ತು. ಅದಾದ ನಂತರ ಒಂದಷ್ಟು ದೇಶಗಳು ಅದರಲ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂತ ದೇಶಗಳು ಯಾವೆಲ್ಲ ಒಂದು ಈ ತೈಲಗಳಾಗಿರ್ಬೋದು, ಜೊತೆಗೆ ಅನಿಲ ಪೂರೈಕೆ ಮಾಡುವಂತ ವಿಚಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಈ ಒಂದು ನಾವು ಕಠಿಣವಾದಂತ ಒಂದು ನಿಯಮನ ತರ್ತೇವೆ. ಆದ್ರೆ ಭಾರತ ದೇಶಕ್ಕಾಗಿ ಅಥವಾ ಕೆಲವೊಂದು ಯುರೋಪ್ ಕಂಟ್ರಿಗಳಿಗೆ ನಾವು ಯಾವುದೇ ರೀತಿಯ ಒಂದು
ಕಠಿಣ ನಿಯಮಗಳನ್ನ ತರೋದಿಲ್ಲ. ಅವ್ರಿಗೆ ಏನು ಅನಿಲಗಳು ಪೂರೈಕೆ ಆಗ್ತಿತ್ತು ಅದನ್ನ ಯಥೇಚ್ಛವಾಗಿ ನಾವು ಪೂರೈಕೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ವು. ಆದ್ರೆ ಇದಾದ ಕೆಲವೇ ಗಂಟೆಗಳಲ್ಲಿ ಭಾರತ ದೇಶಕ್ಕೆ ಇದೀಗ ದೊಡ್ಡ ಒಂದು ಏಟನ್ನ ಕೊಟ್ಟಿರುವಂತದ್ದು. ಅದ್ರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಈ ಒಂದು ಸಿಲಿಂಡರ್ ನ ಬೆಲೆ ಜಾಸ್ತಿ ಮಾಡಿ ಈ ಒಂದು ಪರಿಷ್ಕೃತ ದರವನ್ನ ತಂದಿರುವಂತದ್ದು, ಈ ಒಂದು ಕ್ರಮ ತಂದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಬೆಲೆ ಜಾಸ್ತಿ ಆಗಿದೆ ಅಂತ ಒಂದು ಮಾಹಿತಿ ಇದೆ ಮತ್ತು ಒಂದಷ್ಟು ಆರ್ಥಿಕ ತಜ್ಞರು ಕೂಡ ಇದಾಗಲೇ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಯುದ್ಧದಿಂದ ಭಾರತ ದೇಶಕ್ಕೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಯಾವ ರೀತಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತದೆ ಅನ್ನೋದು ಕೂಡ ಇದಾಗಲೇ ಹಲವು ಶಾಸ್ತ್ರಜ್ಞರು ಮತ್ತು ಹಲವು ರಾಜಕೀಯ ವಿಶ್ಲೇಷಕರು ಕೂಡ ಲೆಕ್ಕಾಚಾರ ಹಾಕಿದ್ದಾರೆ. ಈಗ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರುವಂತದ್ದು ಮುಂದೆ ಏನು 48 ಗಂಟೆಗಳ ಕಾಲ ಈ ಒಂದು ಯುದ್ಧ ಇದೇ ರೀತಿ ಪರಿಸ್ಥಿತಿ ಮುಂದುವರಿತಾ ಹೋದ್ರೆ ಭಾರತ ದೇಶಕ್ಕೆ ಮತ್ತಷ್ಟು ಕ್ಷೇತ್ರದಲ್ಲಿ ಹೊಡೆತ ಬೀಳುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.